ಗೈಸ್ ಇವನ್ಗೆ ತುಂಬಾ ಮೈ ಬಾರ ಗೈಸ್, ಏನ್ ಕೆಲಸ ಮಾಡಲ್ಲ. ಹೂವ ನೋಡ್ರಿ ಗೈಸ್ ಎಷ್ಟು ಸಕ್ಕತ್ತಾಗೈತೆ ಇದು. ಯೋ ವಾಟ್ಸಪ್ ಗೈಸ್, ಹೆಂಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ದ ಬ್ರ್ಯಾಂಡ್ ನ್ಯೂ ವಿಡಿಯೋ ಟು ಆಲ್ ಗೈಸ್. ಸೊ ಇವತ್ತು ಸಂಡೇ ಎಲ್ಲ ಕೂತಿದ್ದೀವಿ. ಇವಳ ಫ್ರೆಂಡ್ ಏನೋ ಬರ್ತಾರೆ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಇವಳ ಫ್ರೆಂಡು ಇವಳು ಅಂತಂದರೆ ಇನ್ನು ಯಾರವ್ರು ಇಲ್ಲಿ, ನನ್ನ ತಂಗಿ ಫ್ರೆಂಡು ಬರ್ತಾವ್ರೆ ಅಂತಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ರು. ಅಲ್ಲಿ ನಮ್ಮಮ್ಮ ಸ್ಪೆಷಲ್ ಏನು ವಾಂಗಿಬಾತ್ ಮಾಡ್ತಾಯಿದ್ದಾರೆ. ನಮ್ಮಪ್ಪ ಡಿ ಬಾಸ್ ಅವ್ರದ್ದು ವ್ಲಾಗ್ಸ್ ಏನೋ ನೋಡ್ತಾ ಇದ್ದಾರೆ ಆಫ್ ರೋಡ್ದು. ಸೊ ಇವಾಗ ನಾನು ನಮ್ಮಣ್ಣ ನಮ್ಮ ಅತ್ತೆ ಮನೆ ಹತ್ರ ಹೋಗಬೇಕು. ಸೊ ನೋಡೋಣ ಬನ್ನಿ, ಇವಳು ಬರ್ತಾಳಂತೆ. ಈಗ ಫಸ್ಟು ಡಿಯೋಲಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ, ಹಾಗೆ ಸುಮ್ಮನೆ ನಿಂತೈತಿ ಒಂದು 2 ದಿವಸದಿಂದ. ಸೊ ಅದಕ್ಕೆ ಫಸ್ಟು ಪೆಟ್ರೋಲ್ ತೊಗೊಂಬಂಬೋಣ ಅಣ್ಣ. ಅದರಲ್ಲಿ ಇದೈತೆ ಬಾಟ್ಲು, ಎತ್ಕೊಳ್ಳಿ. ಗೈಸ್ ವಿ ಆರ್ ಬ್ಯಾಕ್ ಟು ಅವರ್ ಕಲಾವತೀಸ್ ಗ್ರೀನ್ ಹೌಸ್. ನೋಡೋಣ ಬನ್ನಿ ಒಳಗಡೆ ಏನು ಮಾಡ್ತಾ ಇದ್ದಾರೆಲ್ಲ. ಮೋಟ್ರ್ ಆನ್ ಆಗಿದೆ, ಟಿ ವಿ ಆನ್ ಆಗಿದೆ. ಕಲಾವತೀಸ್ ಗ್ರೀನ್ ಹೌಸ್. ಏನು ಮಾಡ್ತಿದ್ದೀರತ್ತ? ನಾನ್ ವೆಜ್ ಮಾಡ್ತಾ ಇದ್ದೀವಿ. ಬೋಟಿ ಸಾರು, ಬೋಟಿ ಬಿರಿಯಾನಿ, ಚಿಕನ್ ನೋಡಿದ್ರೆ ಮ್ಯಾರಿನೇಟ್ ಮಾಡಿದ್ದೀನಿ. ಎಗ್ ರೈಸ್ ಮಾಡಿದ್ದೀನಿ. ಬೋಟಿ. ಇವರು ನಮ್ಮ ಅಜ್ಜಿ ಗೈಸ್. ಇದೇ ಫಸ್ಟ್ ವಿಡಿಯೋ ಅಲ್ವಾ ನಿಮ್ಮದು? ಸೊ ಗೈಸ್ ಈಗ ನಮ್ಮ ಅಕ್ಕ ನಾನು ಸುಮ್ನಹಳ್ಳಿಗೆ ಹೋಗಬೇಕು. ಯಾಕಂದರೆ ಅದು ಫಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ಅಲ್ವಾ ನಿಮಗೆ, ನಮ್ಮ ಅಕ್ಕ ಸೋಪ್ ಬಿಸ್ನೆಸ್ ಮಾಡ್ತಾರೆ ಅಂತ. ಅದಕ್ಕೆ ಸ್ವಲ್ಪ ಸೊಲ್ಯೂಷನ್ ತರಬೇಕು. ಸೊ ನೋಡೋಣ ಬನ್ನಿ ಗೈಸ್. ಸೇಫ್ಟಿ ಫಸ್ಟು, ಅದಕ್ಕೆ ಹೆಲ್ಮೆಟ್ ಹಾಕ್ಕೊಳ್ಳಿ. ಗೈಸ್ ಇಲ್ಲೇ ಕೆಮಿಕಲ್ಸ್ ತೊಗೊಳೋದು ನಮ್ಮ ಅಕ್ಕ. ಇಲ್ಲಿ ಏನೇ ಇದ್ದರೂ ಪ್ಯೂರ್ ಸಿಗುತ್ತೆ, ಪ್ಯೂರ್ ಸರ್ಫ್ ಎಕ್ಸೆಲ್, ಪ್ಯೂರ್ ಸೊಲ್ಯೂಷನ್ ಸೋಪ್ ಮಾಡೋಕ್ಕೆ, ಮತ್ತು ಫ್ಲೇವರ್ಸ್ ಎಲ್ಲ ಸಿಗುತ್ತೆ. ಸೊ ಏನೇನು ತೊಗೊತ ನೋಡೋಣ ಬನ್ನಿ ಗೈಸ್. ನೋಡಿ ಇಷ್ಟು ಐಟಮ್ ತೊಗೊಂಡು ಮನೆಗೆ ಬಂದಿದ್ದೀವಿ. ಅಜ್ಜಿ ಹಾಯ್ ಅನ್ರಿ, ಕೈ ತೋರಿಸ್ರಿ ಹಿಂಗೆ. ಗೈಸ್ ಈಗ ನಾನು ನಮ್ಮ ಅತ್ತೆ ಗಾರ್ಡನಿಗೆ ಬಂದೆ. ಇದು ಕರಿಬೇವು ಕಿತ್ಕೊಂಡು ಹೋಗೋಕ್ಕೆ. ಅದೇನೋ ನಮ್ಮ ಅಕ್ಕ ಎಣ್ಣೆ ಮಾಡ್ತಾರಂತೆ, ಯಾವುದ್ಯಾವುದೋ ಎಲೆಗಳು ಹಾಕಿ, ಹೊಂಗೆ ಸೊಪ್ಪು, ಆ ಸೊಪ್ಪು ಈ ಸೊಪ್ಪು ಏನೇನೋ ಕಿತ್ಕೊಂಡ್ಬಂದಿದ್ದಾರೆ, ಬೇವಿನ ಸೊಪ್ಪೆಲ್ಲ. ಸೊ ನೋಡೋಣ ಬನ್ನಿ. ರೋಸ್ಮೇರಿ ಹಾಕ್ಬೋದಿತ್ತು, ನಮ್ಮ ಅಕ್ಕಂಗೆ ಒಂದು ಸತಿ ಹೇಳಿ ನೋಡ್ತೀನಿ. ಸೊ ನೋಡೋಣ ಬನ್ನಿ. ನೋಡಿ ಗೈಸ್ ಇಷ್ಟು ಎಲೆ ಆಗಿದೆ. ರೋಸ್ಮೇರಿ ನಾನು ಹೇಳಿದೆ, ಅದೇ ನೋಡ್ಕೊಂಬಂದೆ ಮೇಲೆ. ಅದನ್ನ ಹಾಕ್ಬಿಡೋಣ. ಅದೇ ಅದು ಸ್ಟೆಮ್ ತಾನೇ ಕಿತ್ಕೊಂಡ್ಬರ್ತೀನಿ. ನೋಡಿ ಗಾಯ್ಸ್, ನೀವು ಇಷ್ಟೇ ಕರ್ಬೇವು ತಂದ್ರೆ ಯಾವ ಮೂಲೆಗೂ ಸಾಲಲ್ಲ ಗಾಯ್ಸ್. ಇವನ್ಗೆ ತುಂಬಾ ಮೈ ಬಾರ ಗಾಯ್ಸ್, ಏನ್ ಕೆಲಸ ಮಾಡಲ್ಲ. 1000 ಸಲ ಹೇಳಿದೀನಿ, ಈ ಪಿಂಗಾಣಿ ಕರ್ಬೇವು ತಂದು ಕೊಟ್ಟವನೆ, ಇಷ್ಟರಲ್ಲೇ ಮಾಡ್ರಿ ಅತ್ತ ಅಂತ. ಬೊಮ್ಮ ಅಂತ ಗೈಸ್. ಕರ್ಬೇವು ಸ್ವಲ್ಪ ಕಮ್ಮಿ ಆಗಿದೆ. ಸೊ ರೋಸ್ಮೇರಿ ಮತ್ತು ಕರ್ಬೇವು ಕಿತ್ಕೊಂಡು ಹೋಗೋಣ ಗೈಸ್. ಹಿಂಗೆ ಹೆಂಗೆ ಕಿತ್ತೋದು ಅಂತಲೇ ಗೊತ್ತಿಲ್ಲ ನನಗೆ. ನಮ್ಮ ಅತ್ತೆ ಏನಾದರೂ ಹಿಂಗೆ ಕಿತ್ತಿದ್ದು ನೋಡ್ಬಿಟ್ರೆ ಅಷ್ಟೇ ನನ್ನ. ಸೊ ಗೈಸ್ ಕಿತ್ಕೊಂಡಿದ್ದೀನಿ, ಇಷ್ಟಾಗಿದೆ ಕರಿಬೇವು ಮತ್ತು ಹೂವು ನೋಡಿರಿ ಗೈಸ್ ಎಷ್ಟು ಸಕ್ಕತ್ತಾಗೈತೆ ಇದು. ಇಷ್ಟು ಕಿತ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ಮತ್ತೆ ಕಮ್ಮಿ ಅಂತಾರೆ ಅನಿಸುತ್ತೆ ಕರಿಬೇವನ್ನ. ನೋಡೋಣ ಬನ್ನಿ. ನೀವು ಬೆಳೆಸಿರೋದೇನಕ್ಕೆ ಯೂಸ್ ಮಾಡಕ್ಕೆ ತಾನೆ? ಹಂಗೆ ಇಟ್ಟರೆ ಬರಲ್ವಾ ಇದು? ಹಂಗಲ್ಲ ಅರ್ಶಮ, ಇದು ತುಂಬ ಕಾಸ್ಟ್ಲಿ ಮಗನೆ ಬೆಳೆಯೋಕ್ಕೆಲ್ಲ. ಅಲ್ಲ ಅಷ್ಟೇ ಕಿತ್ಕೊ ಬಂದೆ. ಆದ್ರೂ
3 kg ಅಂದರು ಬಮ್ಮ, ಅದಕ್ಕೆ. ಎಣ್ಣೆ 3 kg ನರ್ಷಲ್, ಆದರೆ ಇಷ್ಟೊಂದು ಬೇಡವಾಗಿತ್ತು. ಫ್ರಾಗ್ರೆನ್ಸ್ ಎಲ್ಲ ಕಿತ್ಕೊಂಡ್ಬಂದು ಒಂದು ಇಲ್ವಾ ಅಲ್ಲಿ? ಐತೆ, ಅರ್ಧ ಕಿತ್ಕೊಂಬಂದಿದ್ದು ಅಷ್ಟೇ. ಗೈಸ್ ಇವಾಗ ಇಷ್ಟು ಟೈಪ್ ಎಣ್ಣೆ, ಇಷ್ಟು ಟೈಪ್ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಒಂದು ಎಣ್ಣೆ ಮಾಡಬೇಕು ಗೈಸ್. ರಿವ್ಯೂ ಮಾಡಿದ್ದೀರಿ ತಾಯಿ ಎಣ್ಣೆನ? ಏನು ತಿಂತಾ ಇದ್ದೀರಾ? ವಾ, ಮ್ಯಾಂಗೋ ಸ್ಟೀಮು. ಬೀಜ ಕೊಡ್ರಿ ಒಂದು ಗೈಸ್. ಮ್ಯಾಂಗೋ ಸ್ಟೀನ್ ನಿಮ್ದೇನು ಬಮ್ಮ? ಎಷ್ಟೆಷ್ಟು ಎಲ್ಲ ಮಿಕ್ಸಾ? ರುಬ್ತಾ ಇರೋದಾ? ರುಬ್ಬೋದು ಹಂಗೆ ಇದು ಮಾಡೋ ತಾನೆ ಫ್ರೈ? ಇಲ್ಲ, ರುಬ್ಬೋದು. ಮೆಂತ್ಯನೂ ಹಾಕಬೇಕು, ಮತ್ತೆ ತಿರ್ಗಾ ಈರುಳ್ಳಿ ಸಿಪ್ಪೆನೂ ಹಾಕಬೇಕು. ಇಷ್ಟು ಹಾಕಬೇಕು. ಇದನ್ನು ರುಬ್ಕೊಂಡ್ಬರ್ತೀನಿ, ರುಬ್ಕೊಬಂದು ತೋರಿಸ್ತೀನಿ ಗೈಸ್. ಈಗ ಎಣ್ಣೆಗೆ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಮಿಸ್ಸಿಂಗ್ ಇತ್ತು. ಅದೇನಂದರೆ ಇದು ಆಲದ ಮರದ್ದು ರೂಟ್. ಆ ರೂಟ್ ಇಟ್ಕೊಂಬರೋಕೆ ಹೋಗ್ಬೇಕು ಆಲದ ಮರದ ಹತ್ರ. ಸೊ ಹೋಗೋಣ ಬನ್ನಿ ಗೈಸ್. ಇದೇ ಆಲದ ಮರ, ಆದರೆ ಇದ್ರದ್ದು ರೂಟ್ ಎಲ್ಲಿರುತ್ತೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಯಾರನ್ನ ಕೇಳಬೇಕು, ಇಲ್ಲ ನಮ್ಮ ಅತ್ತೆಗೆ ವೀಡಿಯೋ ಕಾಲ್ ಮಾಡೋಣ. ಗೈಸ್ ನೋಡಿ, ಇದೇ ರೂಟ್ ಅಂತೆ. ಸೊ ಇದನ್ನೇ ಕಿತ್ಕೊಂಡು ಹೋಗ್ಬೇಕು. ಇಷ್ಟು ಕಿತ್ಕೊಂಡಿದ್ದೀನಿ. ಸೊ ಗೈಸ್ ಅಂಗಡಿ ಆಂಟಿ ಪಾಪ ಹೋಗ್ತಾ ಇದ್ದವನ್ನ ಕರೆದು ತಗೊಳಪ್ಪ ಕವರು ಅಂತ ಕವರ್ ಕೊಟ್ಟರು ಗೈಸ್. ಇದಕ್ಕಾದರೂ ಒಂದು ಲೈಕ್ ಮಾಡಿ. ಸೊ ಮನೆ ಹೋಣ ಬನ್ನಿ. ಆತಾ ಅಲ್ಲಿ ಕಿತ್ಕೊತಾ ಇದ್ದೆ. ಆ ಆಂಟಿ ಕರೆದ್ಬಿಟ್ಟು ಕವರ್ ತಗೋ ಅಂತ ಅಂದ್ಬಿಟ್ಟು ಕವರ್ ಕೊಟ್ರು. ಇಲ್ಲೋಡ ಅರ್ಶಿಮ, ಈ ಬೇರು ಮೆಂತ್ಯ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಈರುಳ್ಳಿ, ಸಣ್ಣ ಸಣ್ಣ ಈರುಳ್ಳಿ ಮತ್ತೆ ಸಿಪ್ಪೆ, ಆಮೇಲೆ ಇದು ಚೇಪೆಕಾಯಿ ಎಲೆ, ಒಣಗಿರೋ ಎಲೆ ಚೇಪೆಕಾಯಿ ಒಣಗಿಸ್ಬಿಟ್ಟು ಹಾಕ್ಕೋಬೇಕು ನಾವು. ಒಣಗಿರೋ ಚೇಪೆಕಾಯಿ ಎಲೆ ಎಲ್ಲಾನು ಈ ಥರ ಸ್ಮ್ಯಾಶ್ ಮಾಡಿ, ಆಮೇಲೆ ಆ ಎಲೆ ಇಸ್ಕೊಟ್ಟ ಎಲೆ ಅಲ್ಲ, ಇದು ರೂಟ್. ಹಾಂ, ಕುಯ್ಬೇಕಾ? ಹೌದು, ತಗೊಳ್ರಿ ಚಾಕು. ಚೆನ್ನಾಗಿರೋದು ಹಾಕ್ಕೋಬೇಕು. ಇಷ್ಟ ಬಂದಾಗ ಹಾಕ್ಕೊಬಿಟ್ರೆ ಹಿಂಗಂದ್ರೆ ಆಗಲ್ವಾ? ಆಯ್ತಲ್ಲ. ನೀವು ಎಣ್ಣೆದೊಂದು ಬಿಸ್ನೆಸ್ ಮಾಡ್ಕೊಂಬಿಟ್ರಿ ಸೋಪ್ ಜೊತೆ. ಎರಡು ಸೇಲ್ ಮಾಡ್ಸರ್ ಶಲ್, ಎರಡು ಬಿಸ್ನೆಸ್ ಮಾಡೋಣ. ಪಾರ್ಟ್ನರ್ ಆಗ್ಬಿಡು ನೀನು. ನಿನಗರ್ಧ ನನಗರ್ಧ, ಯಾರಿಗೂ ಕೊಡೋದು ಬೇಡ. ಗೈಸ್ ಫಸ್ಟು 3/4 ಲೀಟ್ರ್ ಮಸ್ಟರ್ಡ್ ಆಯಿಲು, ಆಮೇಲೆ ಇದು ಕ್ಯಾಸ್ಟರ್ ಆಯಿಲು, ಇದು 3/4 ಲೀಟ್ರ್, ಇದು 3/4 ಲೀಟ್ರು. ನೆಕ್ಸ್ಟು ಕೊಕೊನಟ್ ಆಯಿಲ್, ಆರ್ಗ್ಯಾನಿಕ್ ಕೊಕೊನಟ್ ಆಯಿಲ್. ಇದು 1 ಲೀಟ್ರ್. 1 ಲೀಟರ್. ಇದಕ್ಕೆ ತುಂಬ ಹೋಯ್ತು, ಇನ್ನು ಇಷ್ಟ ಹಾಕ್ಬೇಕಲ್ಲ. ಇರಲಿ ಮಣ್ಣು, ಇದು ಆಗ್ತಾ ಇದೆ ತಾನೆ ಒಂದೊಂದೇ. ಇದು ಫುಲ್ ಹೇಳ್ಕೊಂಬಿಡುತ್ತೆ ಅಷ್ಟೇ. ನೀಮ್ ಆಯಿಲ್ ಓಕೆನಾ. ನೆಕ್ಸ್ಟ್ ಇವಾಗ ನೀಮ್ ಆಯಿಲು. ಇದೆಷ್ಟು? ಇದೊಂದು 50 ಗ್ರಾಮ್ಸ್, ಯಾಕಂದರೆ ನಾವು ಆಲ್ರೆಡಿ ಇದಾಕಿದ್ದೀವಲ್ಲ ಬೇವಿನ ಸೊಪ್ಪು. ಇದೊಂದು 100 ml ಹಾಕಿದ್ರೂ ಆಯಿತು. 1 ಸೆಕೆಂಡ್. ಏನು ಮಾಡಬೇಕು ಮನೆ? ಇದು ನೀಮ್ ಆಯಿಲು ಹಾಕ್ಬಿಡು ಅಷ್ಟು. 100 ml ನೀಮ್ ಆಯಿಲ್. ಹಾಕ್ರಿ ನೀವು ಆ ಕಡೆಯಿಂದ. ಅದು ಬಾದಾಮಿ ಪೌಡರ್ ಅರ್ಧ ಚಚ್ಬಿಟ್ಟು ಹಾಕ್ಕೋಬೇಕು. ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತ ಕರೀತಾರೆ ಕನ್ನಡ. ಯಾವುದೋ ಒಂದು ಬೀಜ. ಇದೊಂದು 100 ಗ್ರಾಮ್ಸ್ ಆಯಿತಾ. ಇವಾಗ ದೀಪದೆಣ್ಣೆ ಅರ್ಧ. ಅರ್ಧ ಲೀಟ್ರ್ ಹಾಕಬೇಕು. ಗ್ರೌಂಡ್ನಟ್ ಆಯಿಲು ಅರ್ಧ ಲೀಟ್ರ್ ಹಾಕಬೇಕು. ಓಕೆನಾ. ಆಮ್ಲ ಪೌಡರ್ ಈಗಲೇ ಹಾಕಬಾರ್ದು. ಒಂದು 10 ನಿಮಿಷ ಚೆನ್ನಾಗಿ ಕಾಯಿಲೆದು. ಲೋ ಫ್ಲೇಮಾ?
ಒಂದು 5 ನಿಮಿಷ ಲೋ ಫ್ಲೇಮು 10 ನಿಮಿಷ, ಒಂದು 5 ನಿಮಿಷ ಹೈ ಫ್ಲೇಮು 10 ನಿಮಿಷ ಲೋ ಫ್ಲೇಮ್. ಫಸ್ಟ್ ಯಾವುದು ಹೈ ಫ್ಲೇಮಾ? ಹೈ ಫ್ಲೇಮು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಎಣ್ಣೆ ಮತ್ತು ಸೊಪ್ಪು ಎಲ್ಲ ಕಂಪ್ಲೀಟ್ ಮಿಕ್ಸ್ ಆಗಬೇಕು. ಸ್ಮ್ಯಾಶ್ ಆದಮೇಲೆ ಆಮ್ಲ ಪೌಡರ್. ಎಷ್ಟು ಸ್ಪೂನು? ಸ್ಪೂನ್ ಅಂದರೆ ಒಂದು 200 ಗ್ರಾಮ್ಸ್ ಲೆಕ್ಕ. ಮತ್ತು ನೀವು ಲೆಕ್ಕನೇ ಆಗ್ತಾಯಿಲ್ಲ? ಇದಿರೋದೇ 200 ಗ್ರಾಮ್ಸ್ ಅದಕ್ಕೆ. ಇದಾದಮೇಲೆ ಮೆಹಂದಿ ಪೌಡರ್. ಮೆಹಂದಿನ? ಮೆಹಂದಿ ಪೌಡರ್. ಮೆಹಂದಿ ಸೊಪ್ಪು ಬೇಕಾದರೂ ಹಾಕ್ಕೋಬೋದು. ಇದೊಂದು 400 ಗ್ರಾಮ್ಸ್. ಓಕೆನಾ? ಕಲರೇ ಚೇಂಜ್ ಆಗೋಯ್ತು. ಪೌಡರ್ಗಳು ಹಾಕಿದ್ಮೇಲೆ ಕಲರ್ ಚೇಂಜ್ ಆಗೇ ಆಗುತ್ತೆ. ಫೈನಲಿ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇದು ಕಂಪ್ಲೀಟ್ ಈ ಸೊಪ್ಪೆಲ್ಲ ಇದೆಲ್ಲ ಬ್ಲ್ಯಾಕ್ ಆಗಬೇಕು, ಕಂಪ್ಲೀಟ್ ರೋಸ್ಟ್ ಆಗಿಬಿಡ್ಬೇಕು ಎಣ್ಣೆಲೆ. ಆಮೇಲೆ ಸೋಸ್ಬಿಟ್ಟು ವಿ ಕ್ಯಾನ್ ಯೂಸ್ ಇಟ್. ಓಕೆನಾ? ಇದು ಶಂಕುಪುಷ್ಪ ಇವು ಎಲ್ಲ ಹಾಕಬೇಕು. ಕಂಪ್ಲೀಟ್ ನ್ಯಾಚುರಲ್ ಆ್ಯಂಡ್ ಆಯುರ್ವೇದಿಕ್ ಆಯಿಲ್. ಗೈಸ್ ಇವಾಗ 1 ಅವರ್ ಆದಮೇಲೆ ಇದು ಈ ಕಂಡೀಷನಲ್ಲಿದೆ. ಸೊ ಇವಾಗ ಇದಕ್ಕೆ ಹಾಕಿ ಹಿಂಡಬೇಕು. ಸೊ ನೋಡೋಣ ಬನ್ನಿ. ಅಲ್ಲಿ ಹೋಗ್ಬಿಡ್ತದೆ ಹುಷಾರು. ಬಗ್ಸು, ಇದೇನು ಹೋಗಲ್ಲ, ಸೊಪ್ಪೇನು ಹೋಗಲ್ಲ, ಎಣ್ಣೆ ಕೆಳಕ್ಕೆ ಹೋಗ್ಬಿಡ್ತದೆ. ಯಾಕೆ ಬರಲಿ ಬಾ. ಸ್ಟಾಪ್ ಮಾಡು. ಉಂಡು ಹಂಗೆ ಇಟ್ಕೊಂಡು ಹಂಗೆ ಇಟ್ಕೊಂಡು ಸೈಡಲ್ಲಿ ಬತ್ತಾಯ್ತಾ ಜಿ? ಅಲ್ಲಿ ಸೈಡಲ್ಲಿ ಬತ್ತಾಯ್ತಾ ಜಿ? ಅಲ್ಲಿ ಹಿಂಡು. ಆಮೇಲೆ 2 ಸಲ ಬೇಕಾದ್ರೆ ಸೋಸ್ಕೊಪ್ಪ, 2 ಸಲ ಸೋಸ್ರಿ. ಬಿಸಿನ ನೋಡ್ಕೊ, ಮೈಗಳಲ್ಲಿ ಹಿಂಡ್ಕೊ. ಆ ಥರ ಆಗಲ್ಲ. ಒಂದು ಕಡೆ ಹಿಂಡ್ಕೊಂಡು ಅದರಲ್ಲಿ ಹಿಂಡಿ 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 ತುಕ್ಕೊಂದ್ರೆ ಪ್ಲೇಟ್ ಮೇಲೆ. ಆವಾಗ ಗೈಸ್ ಇವಾಗ ಅಷ್ಟೂ ಹಿಂಡಿ ಇಷ್ಟು ಎಣ್ಣೆ ಬಂದೈತೆ. ಸೊ ಎಷ್ಟು ಅಂತ ವೆಯ್ಟ್ ಮಾಡೋಣ ಬನ್ನಿ. 3.25 ಲೀಟ್ರ್ ಬಂದೈತೆ. ಸೊಪ್ಪೆ ಕಾಲ 3 kg 400 grams 399 ಇಲ್ಲ 3 kg 399 grams. ಏನಜ್ಜಿ ಟೆನ್ಷನ್ ನಿಮ್ಮದು? ಪಾತ್ರೆನೇ ತೂಕ ಬಂದೈತೆ ಅಂತ ಅಜ್ಜಿ. ಪಾತ್ರೆ ತೂಕ ಬಂದೈತೆ. ಏನು 100 ಗ್ರಾಮಾ? ಸರಿ 3 kg. ಗೈಸ್ ಎಲ್ಲ ಆಯಿಲ್ ರೆಡಿಯಾಗಿದೆ. ಸೊ ಈಗ ಇಲ್ಲೆಲ್ಲ ಸ್ಟೋರ್ ಮಾಡಿ ಇಕ್ಕಿದ್ದಾರೆ. ನಮ್ಮ ಅಜ್ಜಿಗೆ 2, ನನಗೊಂದಂತೆ. ಸೊ ನಮ್ಮ ಅತ್ತೆಗೆ ಆಚೆ ಹೋಗಿ ಇವಾಗ ಬಂದವ್ರೆ. ಇದು 250 ml ಬಾಟಲು ಗೈಸ್. ನಿಮ್ಗೆ ಯಾರಿಗಾನ ಬೇಕಂದರೆ DM ಮಾಡಿ. ನಮ್ಮ ಅಕ್ಕ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲ ಎಣ್ಣೆ ಪ್ಯಾಕ್ ಮಾಡಿ ಕೊಟ್ಟಾಯಿತು. ಸೊ ನಾನೊಂದು ತೊಗೊಂಬಂದೆ. ಸೊ ಈಗ ನಾನು ಆಲ್ರೆಡಿ ಮನೆಗೆ ಬಂದಿದ್ದೀನಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.